ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಗೀತಾಂಜಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಗೌರಿ ಹಬ್ಬದ ಅಂದರೆ ನಾವು ಯಾವ ಥರ ಸೆಲೆಬ್ರೇಟ್ ಮಾಡ್ಕೊತೀವಿ ಅಂಥೇಳಿ ವಿಡಿಯೋನ ಶೇರ್ ಮಾಡಿದ್ನಲ್ಲ. ಸೊ 2 ದಿನ ಹಬ್ಬ ಮಾಡ್ತೀವಿ ಅಂತ ಹೇಳಿದ್ದೆ. ನಿನ್ನೆ ಓಪಿ ಮಾಡಿದ್ವಿ ಆ್ಯಂಡ್ ಇವತ್ತು ಬಂದುಬಿಟ್ಟು ಶನಿವಾರ. ಸೊ ಶನಿವಾರದ ದಿನ ನಾವು ಏನು ಅಂದ್ಕೊಂಡ್ವಿ ಅಂದರೆ ಹಂಪಿಗೆ ಹೋಗಿ ಬರೋಣ. ಸೊ ಹಂಪಿಗೆ ಹೋಗ್ಬಿಟ್ಟು ದೀಪನ ಹಚ್ಚಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ನಮ್ಮ ಫ್ಯಾಮಿಲಿ ಎಲ್ಲನೂ ಹಂಪಿಗೆ ಬಂದಿದ್ದೀವಿ. ಆ್ಯಂಡ್ ಲಡ್ಡು ನೋಡಿ ಈ ಥರ ಪ್ಯಾಂಟ್ ಶರ್ಟ್ ಏನಾದರೂ ಹಾಕ್ಬಿಟ್ರೆ ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ ಅಂತ ಅನಿಸುತ್ತೆ. ಬಟ್ ತುಂಬ ನಾಟಿ ಇದ್ದಾನೆ. ನನಗಂತೂ ಇವನ್ನ ಇಟ್ಕೊಳ್ಳೋದಕ್ಕೆ ತುಂಬ ಸಾಕಾಗೋಗ್ಬಿಡುತ್ತೆ. ಸೊ ನಾವು ಮನೆಯಿಂದ ಸ್ಟಾರ್ಟ್ ಆಗಿದ್ದೆ ಅರೌಂಡ್ 11:30 ಅಂತ ಅನಿಸುತ್ತೆ. ಸೊ ಯಾರಾದರೂ ಹಂಪಿಗೆ ಗೊತ್ತಿಲ್ಲದೆ ಇರೋರು ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ 1 ಗಂಟೆ ಒಳಗೇ ನೀವು ದೇವ್ರ ದರ್ಶನ ಮಾಡ್ಕೊಳಕ್ಕೆ ಹೋಗಿ. ಯಾಕಂದರೆ 1 ಗಂಟೆ ಮೇಲೆ ನಮಗೆ ಕ್ಲೋಸ್ ಆಗಿಬಿಡುತ್ತೆ. 1ರಿಂದ 4 ಗಂಟೆವರೆಗೂ ಕ್ಲೋಸ್ ಇರುತ್ತೆ ದೇವಸ್ಥಾನ. ಬೇರೆ ಕಡೆಯಿಂದ ಎಷ್ಟೊಂದು ಜನ ಬರ್ತಿರ್ತಾರೆ. ಸೊ ಅವ್ರಿಗೆ ಟೈಮಿಂಗ್ಸ್ ಎಲ್ಲ ಅಷ್ಟೊಂದು ಗೊತ್ತಿಲ್ಲದೆ ಬರ್ತಾರೋ ಮೇ ಬಿ ಗೊತ್ತಿಲ್ಲ. ಎಷ್ಟೊಂದು ಜನ ವಾಪಸ್ಸೂ ಹೋಗ್ತಿದ್ರು. ಒಂದು ವೇಟ್ ಮಾಡಬೇಕಾಗತ್ತೆ ಇಲ್ಲಾಂದರೆ. ಸೊ ಹಾಗಾಗಿ ಮಧ್ಯಾಹ್ನ 1 ಗಂಟೆ ಒಳಗೇ ನೀವು ರೀಚ್ ಆದರೆ ದರ್ಶನನೂ ನೀವು ಮಾಡ್ಕೋಬೋದು. ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ನಾವು ಹೇಗೋ ನಿನ್ನೆ ಕಾರ್ತಿಕ ಮಾಸ ಹುಣ್ಣಿಮೆ ದಿನ ಶಿವನ ದೇವಸ್ಥಾನದಲ್ಲೇ ಹಚ್ಚಿದ್ವಲ್ಲ. ಆದರೂ ಇಲ್ಲಿ ಹಂಪಿಗೆ ಬಂದಿದ್ದೀವಲ್ಲ, ಇದೊಂದು ಪುಣ್ಯಕ್ಷೇತ್ರ. ಸೊ ಇಲ್ಲೂ ಹಚ್ಚೋಣ ಅಂತ ಅಂದ್ಕೊಂಡು ಮನೆಯಿಂದನೇ ಎಲ್ಲ ತೊಗೊಂಡು ಬಂದಿದ್ವಿ. ಅದೇ ಒಂದು 365 ದೀಪಗಳದ್ದು ಏನು ಬರುತ್ತಲ್ಲ ಬತ್ತಿಗಳದ್ದು. ಸೊ ಅದೇ ದೀಪನ ಹಚ್ತಾ ಇದ್ದೀವಿ ಇಲ್ಲೂ ಅಷ್ಟೇ. Viene un po' più comodo se vede. Anche per questo mandala. Via cancellare, dai. Dai. Quindi quanto era? Ma si passa da lì. ಸೊ ಲಡ್ಡುಗೆ ಹತ್ತಿರದಿಂದ ಆನೆನ ತೋರಿಸೋಣ ಅಂತ ಆನೆ ಇರುತ್ತಲ್ಲ ಹಂಪಿಯಲ್ಲಿ, ಅಲ್ಲಿ ಕರ್ಕೊಂಡು ಹೋದ್ವಿ. ಅಷ್ಟು ಹತ್ತಿರದಿಂದ ಅಷ್ಟು ದೊಡ್ಡ ಆನೆನ ನೋಡಿಬಿಟ್ಟು ಅವ್ನ ರಿಯಾಕ್ಷನ್ ಹೇಗಿತ್ತು ನೀವೇ ನೋಡಿ. ಕಳಿಸ್ಕೊಡ್ರಿ, 10 ರೂಪಾಯಿ ಕೊಡ್ರಿ, ಕೊಡ್ರಿ. ಅಲ್ಲ ಆನೆ ಕೊಡ್ರಿ, ಆನೆ ಕೊಡು. ಅವ್ರಿಗೆ ಹೇಳು, ಅಣ್ಣಗೆ ಹೇಳು. ఆరాధ్య కొడు ఇంకా 10 రూపాయలు చేయాలా బ్యాగ్లో ఇస్తాను. ಆರಾಧ್ಯ ಸ್ವಲ್ಪ ಸರಿಯಮ್ಮ. ಐಶೋ ಸ್ವಲ್ಪ ಅಡ್ಡ, ಐಶೋ ಸ್ವಲ್ಪ ಅಡ್ಡ ಸರಿಯೋ. ಹಾಂ ಮುಚ್ಚಿದ್ರೆ ಇದೇ ಮುಚ್ಚಿಬಿಡ್ತಾರೆ.
ನೋಡೋದಕ್ಕೇನೋ ಭಯ ಪಡಲಿಲ್ಲ ಆನೆನ. ಲಡ್ಡು ತುಂಬ ಖುಷಿಯಿಂದ ನೋಡ್ತಿದ್ದ. ಬಟ್ ಅದು ಆಶೀರ್ವಾದ ಮಾಡೋದಕ್ಕೇನೋ ಇದು ಮಾಡುತ್ತಲ್ಲ, ಮುಟ್ಟುತ್ತಲ್ಲ, ಅವಾಗ ಕಿರ್ಚಾಡಕತ್ತಿದ್ದ, ಅದು ಏನು ಮಾಡುತ್ತೋ ಅಂತ ಹೇಳ್ಬಿಟ್ಟು. ಆ್ಯಂಡ್ ಚೆನ್ನಾಗಿತ್ತು. ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಹಂಪಿ ಹತ್ರನೇ ನಾನು ಯಾವಾಗಲೂ ಹೋಗ್ತಿರ್ತೀನಲ್ಲ, ಪಟ್ಟಣದೆಲ್ಲಮ್ಮ ಅಂತ. ಸೊ ಆ ದೇವಸ್ಥಾನಕ್ಕೂ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಬರೋ ದಾರಿಯಲ್ಲೇ ಇರುತ್ತೆ ಅದನ್ನು. ನೆಕ್ಸ್ಟ್ ನಾವು ಅಲ್ಲಿಂದ ಲಂಚ್ ಮಾಡೋಕ್ಕಂತ ಹೇಳಿಬಿಟ್ಟು ಸ್ಪೈಕಿ ಸ್ಪಾಟ್, ಸೊ ಹಂಪಿಗೆ ಹತ್ತಿರ. ಸೊ ಆ ರೆಸ್ಟೋರೆಂಟ್ಗೆ ಹೋಗಿದ್ವಿ, ಫ್ಯಾಮಿಲಿ ರೆಸ್ಟೋರೆಂಟ್ಗೆ. ಫುಡ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಆ್ಯಂಡ್ ಯಾರಾದರೂ ನಿಯರ್ ಬೈ ಇತ್ತು ಅಂತಂದರೆ ಇದಿರಿ, ಇಲ್ಲ ಹಂಪಿ ವಿಸಿಟ್ ಮಾಡೋದಕ್ಕೆ ಬಂದಿದ್ದರೆ ಡೆಫಿನೆಟ್ಲಿ ಒಂದ್ಸರಿ ನೀವು ಈ ಫ್ಯಾಮಿಲಿ ರೆಸ್ಟೋರೆಂಟ್ ಏನು ಸ್ಪೈಕಿ ಸ್ಪಾಟ್ ಇದೆಲ್ಲ ಒಂದ್ಸರಿ ವಿಸಿಟ್ ಮಾಡಿ. ಫುಡ್ಡೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಅಲ್ಲೆಲ್ಲ ಲಂಚ್ ಮುಗಿಸ್ಕೊಂಡು ಮತ್ತೆ ಮನೆಗೆ ರಿಟರ್ನ್ ಆದ್ವಿ. ಸೊ ಮನೆಗೆ ರಿಟರ್ನ್ ಆದಮೇಲೆ ಇವತ್ತು ಸಾಯಂಕಾಲ ನಾವು ಆರತಿ ಅಂದರೆ ಸಕ್ಕರೆ ಆರತಿ ಬೆಳಗಬೇಕು. ಸೊ ಅದಕ್ಕೆ ರೆಡಿ ಆಗ್ತಾಯಿದ್ದೀವಿ. ಬಂದಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಯಾಕೋ ಗೊತ್ತಿಲ್ಲ, ಇವತ್ತು ಲಡ್ಡು ತುಂಬ ಕಿರಿಕಿರಿ ಮಾಡ್ತಿದ್ದ. ಆ್ಯಂಡ್ ಯಾರು ಎತ್ಕೊಂಡ್ರೂ ಹೋಗ್ತಿರ್ಲಿಲ್ಲ. ನಾನೇ ಎತ್ಕೋಬೇಕು, ನಾನೇ ಇವನ್ ನಾನು ಎತ್ಕೊಂಡ್ರೂ ಸುಮ್ಮನೆ ಇರ್ತಿರ್ಲಿಲ್ಲ, ಅಷ್ಟು ಕಿರಿಕಿರಿ ಮಾಡ್ತಿದ್ದ. ಮೇ ಬಿ ನಿದ್ದೆ ಸರಿ ಹೋಗಿಲ್ಲನೋ ಏನೋ ಗೊತ್ತಿಲ್ಲ ಅವನಿಗೆ. ಸೊ ಈ ಥರ ಮಕ್ಕಳು ಕಿರಿಕಿರಿ ಮಾಡ್ತಿದ್ರೆ ಯಪ್ಪ ಯಾವ ಹಬ್ಬನೂ ಬೇಡ, ಯಾವುದು ರೆಡಿ ಆಗೋದು ಬೇಡ, ಏನು ಮಾಡೋದು ಬೇಡ ಅನಿಸ್ಬಿಡುತ್ತೆ. ಸರಲ್ಲ ಸರಿ ಸರಿ ಸರಿ. ಏನೋ ಇಲ್ಲ ಚಕ್ರಾರ್ತಿ ಲಡು ರೇ, ಅವನಿಗೆ ಯಾರು ಕೊಟ್ರಿಲ್ಲ ಕ್ರೀಮು? ಬಂದ ಮೇಲೆ ಬೆಳಗ್ರಿ. ಬಾಜ್ಯಾವೋ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ಸೈನ ಬಾಜ್ಯಾವೋ ಲಕ್ಷ್ಮೀ ಬಾರಮ್ಮ. ಸಿರಿ ನುಡಿಯ
ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಗೌರಿಗೆಲ್ಲ ಆರತಿ ಎಲ್ಲ ಬೆಳಗಿ ಮನೆಗೆ ಬಂದ್ವಿ. ಆ್ಯಂಡ್ ಮನೆಗೆ ಬಂದಾದಮೇಲೆ ಇಲ್ಲಿ ತುಳಸಿ ಕಟ್ಟೆಗೆ ಆ್ಯಂಡ್ ಮನೆ ಬಾಗಿಲಿಗೆ ಮನೇಲಿ ಏನು ಹೊರಳಿರುತ್ತಲ್ಲ ಹೊರಳಿಗೆ ಸೊ ದೇವ್ರ ಹತ್ರ ಈ ಥರ ಎಲ್ಲನೂ ಆರತಿ ಬೆಳಗ್ತೀವಿ. ಆ್ಯಂಡ್ ನಮ್ಮ ಮನೆಯಲ್ಲಿ ಈ ಥರ ಹಬ್ಬನ ಮಾಡ್ಕೊಂಡ್ವಿ ನೋಡಿ. ಚಿಕ್ಕ ಮಕ್ಕಳ ಮನೇಲಿದ್ದರೆ ಈ ಗೌರಿ ಹಬ್ಬ ತುಂಬಾ ಸ್ಪೆಷಲ್ ಆಗಿರುತ್ತೆ. ನಾವು ಅಷ್ಟೇ ಚಿಕ್ಕವರಿದ್ದಾಗ ಇದನ್ನು ತುಂಬ ಖುಷಿಯಿಂದ ಸೀರೆ ಎಲ್ಲ ಉಟ್ಕೊಂಡು ಮಾಡ್ಕೊಂಡಿರೋದು ನೆನಪಿದೆ ನನಗೆ. ಸೊ ಆರತಿ ಎಲ್ಲ ಬೆಳಗಾಯಿತು. ಆ್ಯಂಡ್ ಈ ಗೌರಿ ಹಬ್ಬಕ್ಕೂ ಪಟಾಕಿ ಬಿಡ್ತೀವಿ ನಾವು, ಪಟಾಕಿ. ಸೊ ಆರಾಧ್ಯ ಲಡ್ಡುಗೂ ಇಷ್ಟ ಅಂತ ಹೇಳ್ಬಿಟ್ಟು ಅವ್ರ ಪಪ್ಪ ತೊಗೊಂಡು ಬಂದಿದ್ರು ಫ್ಲವರ್ ಪಾಟು ಮತ್ತು ಸುರ್ಸುರ್ ಬತ್ತಿ. ಅದು ಏನಾಯ್ತಂತ ನೋಡಿ ನೀವೇ. ಕೆಲವೊಂದು ಪಟಾಕಿಗಳನ್ನ ಮಕ್ಕಳ ಕೈಯಲ್ಲಿ ಬಿಡಿಸ್ಬೇಕು ಅಂದರೆ ಇದಕ್ಕೆ ಭಯ ಆಗೋದು. ಪಟಾಕಿ ಎಲ್ಲ ಬಿಡಬೇಕಾದ್ರೆ ತುಂಬ ಹುಷಾರಾಗಿರಬೇಕು. ಅದು ಏನಾಯ್ತಂತ ನೀವೇ ನೋಡಿ, ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ರಾ ಆಗಿ. ಸೊ ಈ ಥರ ಹಬ್ಬನ ನಾವು ಮಾಡ್ಕೊಂಡ್ವಿ. 2 ದಿನ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ನಿನ್ನೆ ಮತ್ತು ಇವತ್ತು. ಅಂದರೆ ಶುಕ್ರವಾರ ಶನಿವಾರ ಹಬ್ಬದ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ. ನಿನ್ನೆ ವಿಡಿಯೋ ಇನ್ನೂ ಯಾರಾದರೂ ನೋಡಿಲ್ಲ ಅಂತಂದರೆ ಪ್ಲೀಸ್ ಒಂದ್ಸರಿ ಚೆಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಆಯಿತಾ? ಹಚ್ಚು ಅಚ್ಚಿ ಈ ಕಡೆ ನಿಂದ್ರು. ಬಾ ಕವಿತಾ, ಹೆಂಗ್ ನಿಂದ್ರು ಏ ಲಡ್ಡು ಹಿಂದೆ ಬಾ ಇಲ್ಲಿಡಮ್ಮಿ ಅದನ್ನ ಆಕಿನ ಹತ್ರ ಹಚ್ಚಸ. ಲಡ್ಡು ಹಿಂದೆ ಬಾ. ಲಡ್ಡು ಅಲ್ಲ ಅಜ್ಜಿ ಹತ್ರ ಕುತ್ಕೋ ಬಾ. ಇದು ಒಂಥರ ಡಿಫ್ರೆಂಟ್ ಬಾಳ ಐತೆ. ಬಟ್ಲ ಬಾಣ ಅಂತ ಚಂಡಿ ಕೊಡಕ. ಇದಕ್ಕೆ ಹೇಳೋದು ನೋಡಿ, ಪಟಾಕಿ ಹಚ್ಚಬೇಕಾದ್ರೆ ತುಂಬ ಹುಷಾರಾಗಿರಬೇಕು ಅಂತ. ಹಿಂಗೆ ಹಚ್ಚಿದ್ದೀನಿ, ಹಿಂಗೆ ಬ್ಲಾಸ್ಟ್ ಆಗಿ ಅದ್ರ ಮೇಲೆ ಏನು ಕ್ಯಾಪ್ ಇರುತ್ತಲ್ಲ ಎಗ್ರು ಬಂದು ಈ ಕಡೆ ಬಂದು ಸಿಡಿದು ಬಿಡ್ತು. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀರಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಂತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನನ್ನ ವ್ಲಾಗ್ಸ್ನೆಲ್ಲ ಯಾರಾದರೂ ನೋಡೋದು ಮಿಸ್ ಮಾಡಿದರೆ ಪ್ಲೀಸ್ ಖಂಡಿತ ಚೆಕ್ ಮಾಡಿ. ಆ್ಯಂಡ್ ಶಾರ್ಟ್ಸ್ ವೀಡಿಯೋಸ್ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ರೆಗ್ಯುಲರಾಗಿ ಶಾರ್ಟ್ಸೂ ನೋಡ್ತಾ ಇರಿ. ಬಾಯ್.